ಕಳಚುತ್ತಾ ಐಟಿ ಸಿಟಿ ಕಿರೀಟ, ಬೆಂಗಳೂರಿಗೆ ಬರಸಿಡಿಲು. ಟೆಕ್ಕಿಗಳು ಬೀದಿ ಬೀದಿಯಲ್ಲಿ ಸುತ್ತುವ ದಿನ ಬರುತ್ತಾ? ಬೆಂಗಳೂರಲ್ಲಿ ಐಟಿ ಯುಗ ಅಂತ್ಯಕ್ಕೆ ಕೌಂಟ್ ಡೌನ್. ಉದ್ಯೋಗದ ತವರಲ್ಲಿ ಮುಂದೈತೆ ನಿರುದ್ಯೋಗದ ಪರ್ವ. ಓಲಾ ಊಬರ್ ಓಡಲ್ಲ, ಪಬ್ ಕ್ಲಬ್ಗಳು ಕ್ಲೋಸ್ ಆಗುತ್ತೆ. ರೆಸ್ಟೋರೆಂಟ್ ಹೋಟೆಲ್ಗಳು ಖಾಲಿ ಖಾಲಿ ಫಿಕ್ಸ್. ಆಟೋ ಬಸ್ ತರಕಾರಿ ಅಂಗಡಿಗಳು ಶಾಪಿಂಗ್ ಮಾಲ್ಗಳು ಎಲ್ಲವೂ ಕೂಡ ಬಂದ್. ದುಬಾರಿ ಸೆಲೂನ್ ಕೊರಿಯರ್ ಸೇವೆಗಳಿಗೆ ಗ್ರಾಹಕರಿಲ್ಲ. ಸಿಲಿಕಾನ್ ಸಿಟಿಯಲ್ಲಿ ರಿಯಲ್ ಎಸ್ಟೇಟ್ ಪತನ ಆಗುತ್ತಾ? ಪಿಜಿಗಳು ಅಪಾರ್ಟ್ಮೆಂಟ್ಗಳು ಎಲ್ಲವೂ ಕೂಡ ಅಲ್ಲಿ ನಿಂತು ಹೋಗುತ್ತಾ? ಬೆಂಗಳೂರು ಸೇರಿ ಎಲ್ಲಾ ಕಡೆ ನಿರುದ್ಯೋಗ ಹೆಚ್ಚಳ ಆಗ್ತಾ ಇದೆ. ಎಲ್ಲರೂ ಬೆಂಗಳೂರು ಖಾಲಿ ಮಾಡೋ ದಿನ ಬರುತ್ತಾ ಹಾಗಾದ್ರೆ? ಕಳಚುತ್ತಾ ಐಟಿ ಸಿಟಿ ಕಿರೀಟ, ಬೆಂಗಳೂರು ಬರಸಿಡಿಲು ಬಡಿದಿರುವಂತದ್ದು. ಯಾಕಂದ್ರೆ ಎಲ್ಲರೂ ಕೂಡ ಗಮನಿಸ್ತಾ ಇದ್ವಿ, ಬೆಂಗಳೂರು ಎಲ್ರಿಗೂ ಕೂಡ ಜಾಗವನ್ನ ಕೊಡುತ್ತೆ, ಎಲ್ರಿಗೂ ಕೂಡ ಅರಸಿ ಬಂದವರಿಗೆ, ಕೆಲಸ ಅಂತ ಅರಸಿ ಬಂದವರಿಗೆ ಎಲ್ರಿಗೂ ಕೂಡ ಒಂದು ತುತ್ತು ಅನ್ನವನ್ನ ಕೊಡುತ್ತೆ ಅನ್ನುವಂತಹ ಮಾತುಗಳನ್ನ ಎಷ್ಟೋ ಜನ ಆಡ್ತಾ ಇರ್ತಾರೆ. ಆದ್ರೆ ಸದ್ಯದ ಸ್ಥಿತಿ ಹೇಗ ಆಡ್ತಾ ಇದೆ ಅಂತ ಅಂದ್ರೆ ನಿರುದ್ಯೋಗ ತಾಂಡವ ಆಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ನಾವು ಗಮನಿಸ್ತಾ ಇದೀವಿ, ಎಲ್ಲೆಲ್ಲೋ ಬಂದಂತಹ ಯಾವ್ದಾವ್ದೋ ಬೇರೆ ಬೇರೆ ರಾಜ್ಯದಿಂದ ಬಂದಂತಹ ಜನರು ಸಹಿತ ಬೆಂಗಳೂರಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ, ಒಂದು ಸುರಕ್ಷಿತವಾದಂತಹ ಜೀವನವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಒಂದ್ ಕಡೆ ಇಲ್ಲಿ ನಾವು ಲೆಕ್ಕ ಹಾಕೊಂಡು ನೋಡಿದಾಗ ಐಟಿ ಸಿಟಿಗಳಾಗಿರ್ಬೋದು, ಓಲಾ ಓಬರ್ ಕ್ಯಾಬ್ಗಳನ್ನ ಮಾಡ್ಕೊಂಡು ಜೀವನವನ್ನ ಸಾಗಿಸುವಂತವರಾಗಿರ್ಬೋದು, ಪಿಜಿಗಳನ್ನ ನಡೆಸ್ಕೊಳ್ಳುವಂತವರಾಗಿರ್ಬೋದು, ಎಲ್ಲವೂ ಕೂಡ ಅಂದ್ರೆ ಬೆಂಗಳೂರು ನಗರಿಯಲ್ಲಿ ಈಗ ಅಲ್ಲಿ ಏನು ಉದ್ಯೋಗ ಅಂತ ಅರಸಿ ಬಂದವರಿಗೆ ಯಾರಿಗೂ ಕೂಡ ಕೈ ಬಿಟ್ಟಿಲ್ಲ ಬೆಂಗಳೂರು. ಆದ್ರೆ ಸದ್ಯದ ಸ್ಥಿತಿ ಹೇಗಾಗ್ತಾ ಇದೆ ಅಂತ ನಾವು ಅಲ್ಲಿ ಗಮನಿಸಿ ನೋಡಿದ್ರೆ, ಐಟಿ ಕ್ಷೇತ್ರ ತಲ್ಲಣಗೊಳಿಸಿದ ಆಂಥ್ರೋಪಿಕನ್ ಕ್ಲಾಡ್ ಟೆಕ್ಕಿಗಳ ಕೆಲಸಗಳನ್ನ ನುಂಗುತ್ತಿದೆ ಎಐ ಮಹಾಮಾರಿ. ಕ್ಲಾಡ್ ತಂತ್ರಜ್ಞಾನ ಬಿಡುಗಡೆಗೊಳಿಸಿದ ಆಂಥ್ರೋಪಿಕ್ ಒಂದು ದಿನ ಆಗುವ ಕೆಲಸಗಳು ಕೆಲವೇ ಗಂಟೆಗಳಲ್ಲಿ ಫಿನಿಶ್ ಆಗುತ್ತೆ. ಬಿಸಿನೆಸ್ ಅನಾಲಿಸ್ಟ್, ಪ್ರಾಜೆಕ್ಟ್ ಮ್ಯಾನೇಜರ್, ಟೆಸ್ಟರ್, ಸಪೋರ್ಟ್ ಟೀಮ್ಸ್ಗಳ ಮೇಲೆ ಕ್ಲಾಡ್ ಪರಿಣಾಮ. ಬಹುತೇಕರ ಕೆಲಸ ಕಸಿಯುತ್ತಿರುವಂತಹ ಕ್ಲಾಡ್ ಟೆಕ್ನಾಲಜಿ ಐಟಿ ಸಾಮ್ರಾಜ್ಯ ಅರಳುತ್ತಿದ್ದ ಕಂಪನಿಗಳಿಗೆ ತಲ್ಲಣ ಶುರುವಾಗಿದೆ. ಕ್ಲಾಡ್ ಎಂಟ್ರಿಯಿಂದ ಕೆಲಸ ಕಳೆದುಕೊಂಡ್ರೆ ಎಫೆಕ್ಟ್ ಶುರುವಾಗೋದು ಖಂಡಿತ. ಆಟೋ ಬಸ್ ತರಕಾರಿ ಅಂಗಡಿಗಳು ಶಾಪಿಂಗ್ ಮಾಲ್ಗಳಲ್ಲಿ, ದುಬಾರಿ ಸಲೂನ್ ಕೊರಿಯರ್ ಸೇವೆಗಳಿಗೆ ಗ್ರಾಹಕರಿಲ್ಲ. ಐಟಿ ಸಾಮ್ರಾಜ್ಯ ಪತನವಾದ್ರೆ ಬಹುತೇಕ ಕ್ಷೇತ್ರಗಳು ಖಾಲಿಯಾಗುತ್ತೆ. ಸಿಲಿಕಾನ್ ಸಿಟಿಯ ಎಲ್ಲೆಡೆ ನಿರುದ್ಯೋಗ ಫಿಕ್ಸ್ ಅಂತ ಇಲ್ಲಿ ತಿಳಿದು ಬರ್ತಾ ಇರುವಂಥದ್ದು. ಈಗಾಗಲೇ ತಂತ್ರಜ್ಞಾನ ಅನ್ನೋದು ಮುಂದುವರಿತಾ ಇದೆ. ತಂತ್ರಜ್ಞಾನ ಅನ್ನೋದು ಎಲ್ಲರನ್ನ ಅಂದ್ರೆ ಮನುಷ್ಯನ ಒಂದು ಟೆಕ್ನಾಲಜಿ ಎಲ್ಲಿಗೆ ಹೋಗಿ ಮುಟ್ತಾ ಇದೆ ಅಂತ ಅಂದ್ರೆ 10 ಜನ 100 ಜನ ಮಾಡುವಂತ ಕೆಲಸವನ್ನ ಒಂದೇ ಮಷಿನ್ ಅಲ್ಲಿ ಮಾಡಿ ಬಿಸಾಕುತ್ತೆ. ಆ ರೀತಿಯಾಗಿ ಒಂದು ಕಡೆ ತಂತ್ರಜ್ಞಾನ ಮುಂದುವರೆದಿದೆ. ಈಗ ಮತ್ತೊಂದು ಕಡೆ ಈಗ ಏನು ಎಐ ಎಂಬಂತ ಒಂದು ಟೆಕ್ನಾಲಜಿ ಈಗ ಹೊರಗೆ ಬಿದ್ದಿದೆ. ಆದ್ರೂ ಈ ಎಐ ಇಂದ ಎಷ್ಟೋ ಜನರನ್ನ ಕೆಲಸಗಳನ್ನ ಅದು ಕಿತ್ಕೊಳ್ತಾ ಇದೆ. ಯಾಕಂದ್ರೆ ಒಬ್ಬ ಮನುಷ್ಯ ಒಂದು ಇಡೀ ದಿನ ಮಾಡುವಂತ ಕೆಲಸಗಳನ್ನ ಒಂದು ಕೆಲವೇ ನಿಮಿಷಗಳಲ್ಲಿ ಫ್ರಾಕ್ಷನ್ ಅಲ್ಲಿ ಸೆಕೆಂಡ್ಸ್ಗಳಲ್ಲಿ ಮಾಡಿ ಬಿಸಾಕುತ್ತೆ ಈ ಎಐ ತಂತ್ರಜ್ಞಾನ. ಸೊ ಹೀಗಿದ್ದಾಗ ಅಲ್ಲಿ ಒಂದು ಈ ಟೆಕ್ನಾಲಜಿ ಈ ರೀತಿಯಲ್ಲಿ ಮುಂದುವರೆದಿದೆ ಅಂತ ಅಂದಾಗ ಮುಂಬರುವಂತಹ ದಿನಗಳಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡುವಂಥದ್ದು, ಯಾಕಪ್ಪ ಸುಮ್ಮನೆ ಇಷ್ಟು ಕೆಲಸಗಾರನ ನಾವು ತೆಗೆದುಕೊಳ್ಬೇಕು, ಎಐ ಇದೆ ಅಲ್ವಾ, ಅಲ್ಲಿ ವಹಿಸ್ಬಿಟ್ರೆ ಸಾಕು, ಕೆಲವೇ ಕ್ಷಣಗಳಲ್ಲಿ ಕೆಲಸವನ್ನ ಮಾಡಿಕೊಟ್ಟು ಬಿಡುತ್ತೆ, ಯಾಕೆ ಇಡೀ ದಿನ ತೆಗೆದುಕೊಳ್ಬೇಕಾಗುತ್ತೆ, ಇದಕ್ಕೆ ಯಾಕೆ ಅಷ್ಟು ನಾವು ಅಲ್ಲಿ ಮ್ಯಾನ್ ಪವರ್ ತಗೋಬೇಕು ಅನ್ನುವಂಥ ಯೋಚನೆಗಳು ಅಲ್ಲಿ ಮಾಲೀಕರಿಗೆ ಬಂತು ಅಂತ ಅಂದಾಗ ಅಲ್ಲಿ ಮನುಷ್ಯರಿಗೆ ಕೆಲಸ ನಿಂತು ಹೋಗೋದು ಖಂಡಿತ. ಹೀಗಾಗಿ ನಿರುದ್ಯೋಗ ಅನ್ನೋದು ಫಿಕ್ಸ್ ಆಗುತ್ತೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ.